ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕಾರ್ಯಾಗಾರ ಮತ್ತು ಯಂತ್ರೋಪಕರಣಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು ಐಟಿಐನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಮತ್ತು ಸಿಬ್ಬಂದಿ ಸದಸ್ಯರೊಂದಿಗೆ ಪರಿಚಯ ಮಾಡಿಕೊಳ್ಳುವುದು, ಐಟಿಐಯ ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ ವಿಭಾಗದ ವಿನ್ಯಾಸವನ್ನು ಬರೆಯುವಿರಿ. ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಸ್ಟೀಲ್ ರೂಲ್ 300 mm 1 ನಂಬರ್, ಮೆಜರಿಂಗ್ ಟೇಪ್ 20 ಮೀಟರ್ 1 ನಂಬರ್, ಸೆಟ್ ಸ್ಕ್ವೇರ್ 300 ಮೀಟರ್ ಮತ್ತು 450 1 ಸೆಟ್, ಪೆನ್ಸಿಲ್ HB ಮತ್ತು ಇರೇಸರ್ ಈಚ್ 1 ನಂಬರ್. ವಿಧಾನ: ಕಾರ್ಯ 1. ಐಟಿಐಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಮತ್ತು ವಿವಿಧ ಸಿಬ್ಬಂದಿ ಸದಸ್ಯರನ್ನ ಪರಿಚಯ ಮಾಡಿಕೊಳ್ಳಿ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಐಟಿಐನ ವಿವಿಧ ಭಾಗಗಳಿಗೆ ಭೇಟಿ ನೀಡುವುದರಿಂದ ನಿಮಗೆ ಕಲಿಸಲಾಗುತ್ತಿರುವ ವಿವಿಧ ವಹಿವಾಟುಗಳು ಮತ್ತು ಕೌಶಲ್ಯಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಹೊಂದಬಹುದಾಗಿದೆ. ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಐಟಿಐಸ್ ವಿವಿಧ ವಹಿವಾಟುಗಳಲ್ಲಿ ವಿವಿಧ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತವೆ. ಅವು ನಿರ್ದಿಷ್ಟ ಕೈಗಾರಿಕೆಗಳಿಗೆ ಪ್ರಾಯೋಗಿಕ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯಲು ವ್ಯಕ್ತಿಗಳಿಗೆ ಅನುವು ಮಾಡಿಕೊಡುತ್ತವೆ. ನಂಬರ್ 1. ಐಟಿಐಯ ವಿಭಾಗಗಳನ್ನು ಗುರುತಿಸಿ ಮತ್ತು ತರಬೇತಿಯನ್ನು ನೀಡುವ ಟ್ರೇಡ್ಗಳನ್ನು ಗುರುತಿಸಿ. ನಂಬರ್ 2. ಐಟಿಐಗಳಲ್ಲಿ ಲಭ್ಯವಿರುವ ವಹಿವಾಟುಗಳು ಉದ್ಯೋಗ ಮಾರುಕಟ್ಟೆಯ ವೈವಿಧ್ಯಮಯ ಅಗತ್ಯಗಳನ್ನು ಪೂರೈಸುವ ವ್ಯಾಪಕ ಶ್ರೇಣಿಯ ವಲಯಗಳನ್ನು ಒಳಗೊಂಡಿದೆ. ಐಟಿಐಗಳಲ್ಲಿ ಕಂಡುಬರುವ ಕೆಲವು ಸಾಮಾನ್ಯ ವಹಿವಾಟುಗಳು ಇಲ್ಲಿವೆ. ನಂಬರ್ 3. ಭೇಟಿಯ ಸಮಯದಲ್ಲಿ ಆಯಾ ಬೋಧಕರೊಂದಿಗೆ ವಿವಿಧ ವ್ಯಾಪಾರದ ಪ್ರಮುಖ ಸಲಕರಣೆಗಳ ಪರಿಚಯವನ್ನು ತೆಗೆದುಕೊಳ್ಳಿ ಮತ್ತು ಗಮನಿಸಿ. ನಂಬರ್ 4. ಉದ್ಯಮದಲ್ಲಿ ನಿರ್ದಿಷ್ಟ ವ್ಯಾಪಾರದ ವ್ಯಾಪ್ತಿ ಮತ್ತು ಅನ್ವಯದ ಬಗ್ಗೆ ಸಂಕ್ಷಿಪ್ತ ಜ್ಞಾನವನ್ನು ತೆಗೆದುಕೊಳ್ಳಿ. ನಂಬರ್ 1. ಎಲೆಕ್ಟ್ರಿಷಿಯನ್ ಟ್ರೇಡ್. ನಂಬರ್ 1. ವಿದ್ಯುತ್ ಸ್ಥಾಪನೆಗಳು ವೈರಿಂಗ್ ಮತ್ತು ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ನಂಬರ್ 2. ತರಬೇತಿಯು ವಿದ್ಯುತ್ ಘಟಕಗಳು, ಸರ್ಕ್ಯೂಟ್ಗಳು ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳೊಂದಿಗೆ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತದೆ. ನಂಬರ್ 2. ಫಿಲ್ಟರ್ ಟ್ರೇಡ್. ನಂಬರ್ 1. ಯಾಂತ್ರಿಕ ವ್ಯವಸ್ಥೆಗಳು ಮತ್ತು ಯಂತ್ರೋಪಕರಣಗಳ ಜೋಡಣೆ, ಸ್ಥಾಪನೆ ಮತ್ತು ನಿರ್ವಹಣೆಯನ್ನ ಇದು ಒಳಗೊಂಡಿರುತ್ತದೆ. ನಂಬರ್ 2. ತರಬೇತಿಯು ಯಂತ್ರ ಅಳವಡಿಸುವ ಘಟಕಗಳು ಮತ್ತು ತಾಂತ್ರಿಕ ರೇಖಾಚಿತ್ರಗಳನ್ನು ಓದುವುದನ್ನು ಒಳಗೊಂಡಿರುತ್ತದೆ. ನಂಬರ್ 3. ವೆಲ್ಡರ್ ಟ್ರೇಡ್. ನಂಬರ್ 1. ಆರ್ಕ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಮತ್ತು ಟಿಐಜಿ, ಎಂಐಜಿ ವೆಲ್ಡಿಂಗ್ ಸೇರಿದಂತೆ ವಿವಿಧ ವೆಲ್ಡಿಂಗ್ ತಂತ್ರಗಳನ್ನು ಕಲಿಸುತ್ತದೆ. ನಂಬರ್ 2. ಸುರಕ್ಷತಾ ಕ್ರಮಗಳು ಮತ್ತು ಲೋಹದ ಭಾಗಗಳನ್ನು ಸೇರಿಸುವಲ್ಲಿ ನಿಖರತೆಯನ್ನು ಒತ್ತಿ ಹೇಳುತ್ತದೆ. ನಂಬರ್ 4. ಮಷೀನಿಸ್ಟ್ ಟ್ರೇಡ್. ನಂಬರ್ 1. ಲೇತ್ಗಳು, ಮಿಲ್ಲಿಂಗ್ ಯಂತ್ರಗಳು ಮತ್ತು ಗ್ರೈಂಡರ್ಗಳಂತಹ ಕಾರ್ಯಾಚರಣಾ ಯಂತ್ರೋಪಕರಣಗಳನ್ನು ಒಳಗೊಂಡಿರುತ್ತದೆ. ನಂಬರ್ 2. ತರಬೇತಿಯು ನಿಖರವಾದ ಯಂತ್ರ ಮತ್ತು ಎಂಜಿನಿಯರಿಂಗ್ ರೇಖಾಚಿತ್ರಗಳನ್ನು ಓದುವುದನ್ನು ಒಳಗೊಂಡಿರುತ್ತದೆ. ನಂಬರ್ 5. ಪ್ಲಂಬರ್ ಟ್ರೇಡ್. ನಂಬರ್ 1. ಪ್ಲಂಬಿಂಗ್ ವ್ಯವಸ್ಥೆಗಳ ಸ್ಥಾಪನೆ, ನಿರ್ವಹಣೆ ಮತ್ತು ದುರಸ್ತಿಯನ್ನ ಇದು ಒಳಗೊಂಡಿರುತ್ತದೆ. ನಂಬರ್ 2. ತರಬೇತಿಯು ಪೈಪ್ಗಳು, ಪಿಕ್ಚರ್ಸ್ಗಳು ಮತ್ತು ಪ್ಲಂಬಿಂಗ್ ಉಪಕರಣಗಳೊಂದಿಗೆ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತವೆ. ನಂಬರ್ 5. ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಟ್ರೇಡ್. ನಂಬರ್ 1. ಮೋಟಾರು ವಾಹನಗಳ ದುರಸ್ತಿ, ನಿರ್ವಹಣೆ ಮತ್ತು ದೋಷ ನಿವಾರಣೆಯ ಮೇಲೆ ಇದು ಗಮನ ಕೊಡುತ್ತದೆ. ನಂಬರ್ 2. ಎಂಜಿನ್ ವ್ಯವಸ್ಥೆಗಳು, ವಿದ್ಯುತ್ ವ್ಯವಸ್ಥೆಗಳು ಮತ್ತು ಒಟ್ಟಾರೆ ವಾಹನ ರೋಗ ನಿರ್ಣಯಗಳನ್ನು ಒಳಗೊಂಡಿದೆ. ನಂಬರ್ 6. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ನಂಬರ್ 1. ವಿದ್ಯುನ್ಮಾನ ಸಾಧನಗಳು ಮತ್ತು ಸರ್ಕ್ಯೂಟ್ಗಳ ಜೋಡಣೆ, ಪರೀಕ್ಷೆ ಮತ್ತು ದುರಸ್ತಿಯನ್ನ ಇದು ಕಲಿಸುತ್ತದೆ. ನಂಬರ್ 2. ಕವರ್ಸ್, ಸೋಲ್ಡರಿಂಗ್, ಪಿಸಿಬಿ ಅಸೆಂಬ್ಲಿ ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ದೋಷ ನಿವಾರಣೆ. ನಂಬರ್ 8. ಡೀಸೆಲ್ ಮೆಕ್ಯಾನಿಕ್ ಟ್ರೇಡ್. ನಂಬರ್ 1. ಡೀಸೆಲ್ ಎಂಜಿನ್ಗಳ ದುರಸ್ತಿ ಮತ್ತು ನಿರ್ವಹಣೆಯ ಮೇಲೆ ಗಮನ ವಹಿಸುತ್ತದೆ. ನಂಬರ್ 2. ತರಬೇತಿಯು ಇಂಜಿನ್ ಸಮಸ್ಯೆಗಳನ್ನು ಪತ್ತೆ ಹಚ್ಚುವುದು, ಕೂಲಂಕುಷ ಪರೀಕ್ಷೆ ಮತ್ತು ಡೀಸೆಲ್ ವ್ಯವಸ್ಥೆಗಳನ್ನು ಹೊಂದಿಸುವುದನ್ನು ಒಳಗೊಂಡಿರುತ್ತದೆ. ನಂಬರ್ 9. ಡ್ರಾಫ್ಟ್ ಮ್ಯಾನ್, ಮೆಕ್ಯಾನಿಕಲ್ ಅಥವಾ ಸಿವಿಲ್. ನಂಬರ್ 1. ಮೆಕ್ಯಾನಿಕಲ್ ಅಥವಾ ಸಿವಿಲ್ ಎಂಜಿನಿಯರಿಂಗ್ ಯೋಜನೆಗಳಿಗೆ ತಾಂತ್ರಿಕ ರೇಖಾಚಿತ್ರಗಳು ಮತ್ತು ನೀಲನಕ್ಷೆಗಳನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ. ನಂಬರ್ 2. ತರಬೇತಿಯು ಡ್ರಾಫ್ಟಿಂಗ್ ತಂತ್ರಗಳು, ಸಿಎಡಿ ಸಾಫ್ಟ್ವೇರ್ ಮತ್ತು ಎಂಜಿನಿಯರಿಂಗ್ ರೇಖಾಚಿತ್ರಗಳನ್ನು ಅರ್ಥೈಸುತ್ತದೆ. ನಂಬರ್ 10.
ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ COPA. ನಂಬರ್ 1 ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಪ್ರೋಗ್ರಾಮಿಂಗ್ ಮೇಲೆ ಗಮನ ಕೊಡುತ್ತವೆ. ನಂಬರ್ 2 ತರಬೇತಿಯು ಆಫೀಸ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಮೂಲಭೂತ IT ಕೌಶಲ್ಯಗಳನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ಕಾರ್ಯ 2 ITIಯ R ಮತ್ತು ಆಕ್ಟ್ ವಿಭಾಗದ ವಿನ್ಯಾಸವನ್ನು ಬರೆಯಿರಿ. ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ITIಸ್ಗಳಲ್ಲಿ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ RAC, ಟ್ರೇಡ್ ರೆಫ್ರಿಜರೇಷನ್, ಏರ್ ಕಂಡೀಷನಿಂಗ್ ಮತ್ತು ವೆಂಟಿಲೇಷನ್ ಸಿಸ್ಟಮ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅಗತ್ಯವಾದ ಕೌಶಲ್ಯ ಮತ್ತು ಜ್ಞಾನವನ್ನ ತರಬೇತುದಾರರಿಗೆ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಮನೆಗಳು, ಕಚೇರಿಗಳು, ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸ್ಥಳಗಳು ಸೇರಿದಂತೆ ವಿವಿಧ ಸೆಟ್ಟಿಂಗ್ಗಳಲ್ಲಿ ಆರಾಮದಾಯಕ ಮತ್ತು ನಿಯಂತ್ರಿತ ಪರಿಸರವನ್ನ ನಿರ್ವಹಿಸುವಲ್ಲಿ ಈ ವ್ಯಾಪಾರವು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ರೆಫ್ರಿಜಿರೇಟರ್ನ ಬೇಸಿಕ್ ತತ್ವಗಳು. ರೆಫ್ರಿಜಿರೇಷನ್ ಸೈಕಲ್, ಸಂಕೋಚನ, ಘನೀಕರಣ, ವಿಸ್ತರಣೆ ಮತ್ತು ಆವಿಯಾಗುವಿಕೆ ಸೇರಿದಂತೆ ರೆಫ್ರಿಜಿರೇಷನ್ ಮೂಲಭೂತ ತತ್ವಗಳ ಪರಿಚಯ. ಏರ್ ಕಂಡೀಷನಿಂಗ್ ಸಿಸ್ಟಮ್, ವಿಂಡೋ ಯೂನಿಟ್ಸ್, ವಿಭಜಿತ ವ್ಯವಸ್ಥೆಗಳು, ಕೇಂದ್ರ ಹವಾನಿಯಂತ್ರಣ ಮತ್ತು HVAC, ತಾಪನ, ವಾತಾಯನ ಮತ್ತು ಹವಾನಿಯಂತ್ರಣ ವ್ಯವಸ್ಥೆಗಳಂತಹ ವಿವಿಧ ರೀತಿಯ ಹವಾನಿಯಂತ್ರಣ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ನಂಬರ್ 1 ರೆಫ್ರಿಜಿರೆಂಟ್ಸ್. ವಿವಿಧ ರೆಫ್ರಿಜಿರೆಂಟ್ಸ್ಗಳು, ಅವುಗಳ ಗುಣಲಕ್ಷಣಗಳು ಮತ್ತು ರೆಫ್ರಿಜಿರೇಷನ್ ಮತ್ತು ಏರ್ ಕಂಡೀಷನಿಂಗ್ ಸಿಸ್ಟಮ್ಗಳಲ್ಲಿ ಅವುಗಳ ಅನ್ವಯಗಳನ್ನು ಅಧ್ಯಯನ ಮಾಡುವುದು. ಓಝೋನ್ ಸವಕಳಿ ಮತ್ತು ಜಾಗತಿಕ ತಾಪಮಾನದ ಸಂಭಾವ್ಯತೆಯ ಪರಿಸರದ ಪರಿಗಣನೆಗಳ ಮೇಲೆ ಒತ್ತು ನೀಡುತ್ತದೆ. ನಂಬರ್ 2 ಘಟಕಗಳು ಮತ್ತು ಸಾಧನಗಳು. ಕಂಪ್ರೆಸರ್ಗಳು, ಕಂಡೆನ್ಸರ್ಗಳು, ಬಾಷ್ಪೀಕರಣಗಳು, ವಿಸ್ತರಣೆ ಸಾಧನಗಳು ಮತ್ತು ನಿಯಂತ್ರಣ ಸಾಧನಗಳನ್ನು ಒಳಗೊಂಡಂತೆ RAC ವ್ಯವಸ್ಥೆಗಳಲ್ಲಿ ಬಳಸುವ ಘಟಕಗಳ ಗುರುತಿಸುವಿಕೆ ಮತ್ತು ಅಧ್ಯಯನ ಮಾಡುತ್ತದೆ. ನಂಬರ್ 3 ಅನುಸ್ಥಾಪನೆ ಮತ್ತು ನಿರ್ವಹಣೆ. ನಂಬರ್ 1 ಶೀತೀಕರಣ ಮತ್ತು ಹವಾನಿಯಂತ್ರಣ ವ್ಯವಸ್ಥೆಗಳ ಸ್ಥಾಪನೆ, ಕಾರ್ಯಾರಂಭ ಮತ್ತು ನಿರ್ವಹಣೆಯಲ್ಲಿ ಪ್ರಾಯೋಗಿಕ ತರಬೇತಿ. ನಂಬರ್ 2 ರೆಫ್ರಿಜಿರೆಂಟ್ಗಳನ್ನು ನಿರ್ವಹಿಸಲು ಸರಿಯಾದ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸಿಸ್ಟಮ್ ದಕ್ಷತೆಯನ್ನು ಖಾತರಿಪಡಿಸುವುದು ಮತ್ತು ಸಾಮಾನ್ಯ ಸಮಸ್ಯೆಗಳನ್ನು ನಿವಾರಿಸುವುದು. ನಂಬರ್ 3 ದ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ NSQF ಮಟ್ಟಗಳು ಮತ್ತು ಕಲಿಕೆಯ ಫಲಿತಾಂಶಗಳ ಸರಣಿಯ ಆಧಾರದ ಮೇಲೆ ಅರ್ಹತೆಗಳನ್ನು ಸಂಘಟಿಸಲು ಪ್ರಾಮಾಣಿಕ ಚೌಕಟ್ಟನ್ನು ಒದಗಿಸುತ್ತದೆ. ಅಳತೆ ಟೇಪ್ ಬಳಸಿ ಪ್ರದೇಶವನ್ನ ಅಳೆಯಿರಿ ಮತ್ತು ಕಾರ್ಯಾಗಾರದ ಪ್ರದೇಶವು ರೂಢಿಗಳ ಪ್ರಕಾರ 80 ಚದರ ಮೀಟರ್, 40 ಚದರ ಮೀಟರ್ ಇಂಟು 20 ಚದರ ಮೀಟರ್ಗಿಂತ ಕಡಿಮೆ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ವಿನ್ಯಾಸವನ್ನ ಎಳೆಯಿರಿ. ರೀಕ್ಯಾಪ್. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ITIಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಮತ್ತು ಸಿಬ್ಬಂದಿ ಸದಸ್ಯರೊಂದಿಗೆ ಪರಿಚಿತರಾಗುವುದು. ITIಯ ಶೀತೀಕರಣ ಮತ್ತು ಹವಾನಿಯಂತ್ರಣ ವಿಭಾಗಗಳ ವಿನ್ಯಾಸವನ್ನ ಬರೆಯುವುದು.